ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ದಿನಕ್ಕೆ 5ರಿಂದ 6 ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಮಗೆ ಇದರಿಂದ ಖರ್ಚಾಗೋದು 19 ರೂಪಾಯಿ. 19 ರೂಪಾಯಿ ನಾವು ಖರ್ಚು ಮಾಡಿದ್ರೆ ಏನಿಲ್ಲ ಅಂತಂದರೂ ಒಂದು 20 ಬ್ಲೌಸ್ನ ಒಂದು ಇದರಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಅದೇನು ಅಂತಂದರೆ ಫ್ಯಾಬ್ರಿಕ್ ಗಮ್ಮು. ಈ ಫ್ಯಾಬ್ರಿಕ್ ಗಮ್ನ ನಾವು ಕಟ್ ಮಾಡಿರೋ ಬ್ಲೌಸ್ಗೆ ಈ ಥರ ಅಲ್ಲಲ್ಲೇ ಡಾಟ್ ಕೊಟ್ಕೊಂಡು ಐರನ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಮಗೆ ದಿನದಲ್ಲಿ ಏನಿಲ್ಲ ಅಂದರೂ 5ರಿಂದ 6 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ನಾನು ಇದನ್ನು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಇದರಿಂದ ಅನುಕೂಲ ಆಗಿದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನೀವು ಈ ಥರ ಒಂದು ಸಲ ಮಾಡಿಬಿಟ್ಟು ನೋಡಿ. ಈ ಥರ ನಾವು ಡಾಟ್ ಎಲ್ಲ ಕಡೆ ಇಟ್ಟಾದಮೇಲೆ ಹಿಂದೆನೇ ಅಂದರೆ ಡಾಟ್ ಇಟ್ಟ ತಕ್ಷಣವೇ ಫುಲ್ಲು ಬಟ್ಟೆಗೆ ಯಾವುದೇ ಕಾರಣಕ್ಕೂ ನಾವು ಫ್ಯಾಬ್ರಿಕ್ ಗಮ್ನ ಹಾಕೋಕ್ಕೆ ಹೋಗ್ಬಾರ್ದು. ಏಕೆಂದರೆ ಅದು ಸ್ವಲ್ಪ ಡ್ರೈ ಆಗೋಯ್ತು ಅಂತಂದರೆ ಮತ್ತೆ ಅದು ಪೇಸ್ಟ್ ಆಗಲ್ಲ. ಹಾಗಾಗಿ ನಾವು ಅರ್ಧ ಬಟ್ಟೆಗೇನೆ ಈ ಥರ ಅಲ್ಲಲ್ಲೇ ಚಿಕ್ಕದಾಗಿ ಡಾಟ್ ಕೊಟ್ಕೊಂಡು ಐರನ್ ಮಾಡಿಬಿಡ್ಬೇಕು. ಫಸ್ಟ್ಗೆ ಐರನ್ ಮಾಡಬೇಕಾದ್ರೆ ಫುಲ್ಲು ಪ್ರೆಷರ್ ಹಾಕ್ಬಿಟ್ಟು ಐರನ್ ಮಾಡಬಾರ್ದು. ಸುಮ್ಮನೆ ಸಿಂಪಲ್ಲಾಗಿ ಫಸ್ಟು ಅದನ್ನು ಕೂರಿಸ್ಬೇಕು. ಆಮೇಲೆ ಅದು ಕೂತಿದೆ ಅಂತ ಹೇಳಿ ಇದಾದಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು. ನಾವು ಮಿನಿಮಮ್ ಏನಿಲ್ಲ ಅಂತಂದರೂ ಸ್ಟಿಚ್ ಮಾಡೋದಕ್ಕೆ ಅದನ್ನು ಸುತ್ತ ನಾವು ಏನು ಲೈನಿಂಗ್ ಕ್ಲಾತ್ ಇದೆ ಅದನ್ನು ಸುತ್ತ ಸ್ಟಿಚ್ ಮಾಡೋದಕ್ಕೆ ಮಿನಿಮಮ್ 20ರಿಂದ 25 ನಿಮಿಷ ಅಂತೂ ತೊಗೊತೀವಿ. ನಾವು ಈ ಥರ ಮಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ, ಬ್ಲೌಸ್ಗಳು ಬೇಗ ಸ್ಟಿಚ್ ಮಾಡೋದಾಗುತ್ತೆ. ನೋಡಿ, ಈ ಥರ ಫಸ್ಟ್ಗೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನಾವು ನೀಟಾಗಿ ಪ್ರೆಸ್ ಮಾಡಬೇಕು. ಸ್ಟಿಚ್ ಮಾಡ್ಬೇಕಾದ್ರೆ ಯಾವ ಥರ ಎಲ್ಲ ಕಡೆ ಸುಕ್ಕಬಾರ್ದೇ ಇರೋ ಥರ ನೋಡಿ ನಾವು ಸ್ಟಿಚ್ ಮಾಡ್ತೀವೋ ಇಲ್ಲೂ ಅಷ್ಟೇ ಅದೇ ಥರ ಕ್ಲಾತ್ನ ಕುಂಡ್ರಿಸ್ಬಿಟ್ಟು ನಾವು ಪೇಸ್ಟ್ ಮಾಡಬೇಕು. ನೋಡಿ, ನಾವಿವಾಗ ಬ್ಲೌಸನ್ನು ಆವಾಗಲೇ ಬೇಕಾದ್ರೂ ನಾವು ಪೇಸ್ಟ್ ಮಾಡಿದ ತಕ್ಷಣವೇ ಕಟ್ ಮಾಡ್ಬೋದು. ಇಲ್ಲ ನಾವು ಎಲ್ಲನೂ ಒಂದೇ ಸಲ ಕಟ್ ಮಾಡ್ತೀವಿ ಅಂದರೆ ಈಗ ನಾನು ಯಾವ ಥರ ಕ್ಲಾತ್ ಹಾಕಿದ್ದೀನೋ ಆ ಥರ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಬಿಡೋದು. ಫಸ್ಟು ಪೇಸ್ಟ್ ಮಾಡಿ ಆಮೇಲೆ ನಾವು ಪೇಸ್ಟ್ ಮಾಡಿದ್ದಾದಮೇಲೆ ಎಲ್ಲನೂ ಒಂದೇ ಸಲ ಕಟ್ ಮಾಡಿದ್ರೂ ಆಗುತ್ತೆ. ನೋಡಿ, ಈ ಥರ ಫ್ರಂಟಿಗೂ ನಾನು ಹಾಫ್ ಕ್ಲಾತ್ಗೆನೇ ನಾನು ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಎಲ್ಲೂ ಫುಲ್ಲು ನಾವು ಲೈನಿಂಗ್ ಕ್ಲಾತ್ ಏನು ಕಟ್ ಮಾಡಿದ್ದೀವಿ ಅದಕ್ಕೆಲ್ಲನೂ ನಾನು ಗಮ್ ಹಚ್ಚುತ್ತಾ ಇಲ್ಲ. ಸ್ವಲ್ಪನೇ ಡಿವೈಡ್ ಮಾಡಿಕೊಂಡು ಹಚ್ಚುತ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಡ್ರೈ ಆಯಿತು ಅಂತಂದರೆ ಮತ್ತೆ ಯೂಸ್ ಆಗೋಲ್ಲ. ನಾವು ಪೇಸ್ಟ್ ಮಾಡಿದ್ದು ಓಪನ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಬಟ್ಟೆಗೇನೆ ಪೇಸ್ಟ್ ಮಾಡಿಬಿಟ್ಟು ಗಮ್ನ ಆಮೇಲೆ ನಾವು ಈ ಥರ ಐರನ್ ಮಾಡಬೇಕು. ನೋಡಿ, ಈ ಥರ ಐರನ್ ಮಾಡಬೇಕು. ನೋಡಿ, ನಾವು ಈಗ ಇನ್ನೊಂದು ಪೀಸ್ಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಪೀಸ್ಗೂ ಗಮ್ ಅದೇ ಥರ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲ್ಲ ಪೀಸ್ನೂ ನಾವು ಇದೇ ಥರ ಪೇಸ್ಟ್ ಮಾಡ್ಬೋದು. ನೋಡಿ, ನಾನು ಇವಾಗ ಮತ್ತೆ ಇನ್ನೊಂದು ಪೀಸ್ ಇತ್ತಲ್ವ, ಇನ್ನೊಂದು ಪೀಸ್ಗೂ ಹಾಫು ಡಿವೈಡ್ ಮಾಡಿಬಿಟ್ಟು ಅದಕ್ಕೆ ಪೇಸ್ಟ್ ಮಾಡ್ತಾಯಿದ್ದೀನಿ. ನಾವು ಇದರಲ್ಲಿ ಸ್ಲೀವಿಗೆ ಮಾತ್ರ ಹಾಕೋದಕ್ಕೆ ಬರಲ್ಲ. ಸ್ಲೀವ್ಗೂ ನಾವೇನಾದರೂ ಥ್ರೆಡ್ ಪೈಪಿಂಗ್ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ಹಾಕ್ಬೋದು. ನಾನು ಇಲ್ಲಿ ಸ್ಲೀವಿಗೆ ಹಾಕ್ತಾಯಿಲ್ಲ. ನಾನು ಬರೀ ಫ್ರಂಟು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟಿಂಗ್ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಐರನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ನೋಡಿ, ಈ ಥರ ಇಲ್ಲೂ ಬಟ್ಟೆ ಸುಕ್ಕಿಲ್ಲದೆ ಇರೋ ಥರ ಐರನ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಇನ್ನು ಹಾಫ್ ಕ್ಲಾತ್ ಏನಿದೆ ಅದನ್ನು ಹಾಕ್ಬಿಟ್ಟು ಮತ್ತೆ ನಾನು ಅದಕ್ಕೂ ಗಮ್ ಹಚ್ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಏನು ಅಂದರೆ ಆದಷ್ಟು ಎಡ್ಜಲ್ಲಿ ನಾವು ಗಮ್ನ ಪೇಸ್ಟ್ ಮಾಡಬೇಕು. ತುಂಬ ಸೆಂಟ್ರಲ್ಲಿ ಹಾಕ್ಬಿಟ್ಟು ಕ್ಲಾತ್ ಓಪನ್ ಆಗ್ತಾಯಿದೆ ಅಂತ ಹೇಳಿ ಇದು ಮಾಡಿದ್ರೆ ನಾವು ಎಡ್ಜಲ್ಲಿ ಗಮ್ಮೆ ಹಾಕಲಿಲ್ಲ ಅಂದರೆ ಅದು ಯಾವ ಥರ ಅಂಟುತ್ತೆ. ಹಾಗಾಗಿ ನಾವು ಆದಷ್ಟು ಎಡ್ಜಲ್ಲೇನೆ ಗಮ್ನ ಪೇಸ್ಟ್ ಮಾಡಬೇಕು. ನೋಡಿ, ಈಗ ಇದನ್ನು ಐರನ್ ಮಾಡೋದು. ನೋಡಿ, ಐರನ್ ಮಾಡಿಬಿಟ್ಟು ಫಸ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ದಾದಮೇಲೆ ಆಮೇಲೆ ಫುಲ್ಲು ಪ್ರೆಸ್ ಮಾಡಿ ಐರನ್ ಮಾಡಿದಾಗ ಅದು ನೀಟಾಗಿ ಕೂರುತ್ತೆ, ಓಪನ್ ಆಗಲ್ಲ. ನಾನು 2 ವರ್ಷದಿಂದ ಯೂಸ್ ಮಾಡೇ ನಾನು ನಿಮಗೆ ಇವತ್ತು ವಿಡಿಯೋ ಮಾಡಿ ಹೇಳ್ತಾಯಿದ್ದೀನಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ. ಈ ಡಬ್ಬ ಬಂದು ಮಿನಿಮಮ್ ಅಂತಂದರೆ 20 ರೂಪಾಯಿ ಇರ್ಬೋದು ಅಷ್ಟೇ ಒಂದು ಡಬ್ಬ. ನಾವು ಒಂದು ಡಬ್ಬನ
ನೋಡಿ ಈ ಥರ ಪೇಸ್ಟ್ ಆದಮೇಲೆ ನಾವು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಆದಮೇಲೆ ಯಾವ ಥರ ಕಟ್ ಮಾಡ್ಕೊತೀವೋ ಆ ಥರ ಕಟ್ ಮಾಡಿಬಿಡೋದು ಅಷ್ಟೇ. ಈ ಥರ ನೋಡಿ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ. 20 ರೂಪಾಯಿ ಕೊಟ್ಟು ನಾವು ಡಬ್ಬ ತರ್ತೀವಿ. 20 ರೂಪಾಯಿಂದ ಮಿನಿಮಮ್ ಏನಿಲ್ಲ ಅಂದರೂ 20 ಬ್ಲೌಸ್ ಹೊಲಿಬೋದು. ನೋಡಿ ಈ ಥರ ನಾವು ಮಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ, ಪ್ಲಸ್ ಬಟ್ಟೆ ಬೇಗ ಬೇಗ ಹೊಲಿಯೋದಕ್ಕೂ ಆಗುತ್ತೆ. ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಡೋದು. ಮಾಮೂಲಿ ಯಾವ ಥರ ನಾವು ಸ್ಟಿಚ್ ಆದಮೇಲೆ ಬಟ್ಟೆನ ಕಟ್ ಮಾಡ್ತೀವೋ ಅದೇ ಥರ ಇದನ್ನು ಕಟ್ ಮಾಡಿ ತೆಗೆದುಬಿಡೋದು. ನೋಡಿ ಇವಾಗ ನಾನು ನೆಕ್ಸ್ಟು ಕ್ರಾಸ್ ಬೆಲ್ಟ್ ಏನು ಬರುತ್ತೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ವ, ಎಕ್ಸ್ಟ್ರಾನೂ ತೆಗಿತಾಯಿದ್ದೀನಿ. ನೋಡಿ ನಾನು ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಕ್ರಾಸ್ ಬೆಲ್ಟ್ನ ಸೇಮ್ ಅದೇ ಥರನೇ ನಾನು ಯಾವ ಥರ ಹೇಳಿದ್ನೋ ಅದೇ ಥರನೇ ಪೇಸ್ಟ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೂ ಇದರಿಂದ ಯೂಸ್ ಆಗುತ್ತಾ ಇಲ್ವಾ ಅಂಥೇಳಿ. ನಾನು ಯೂಸ್ ಮಾಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ ಈ ಥರ ನಾವು ಪೇಸ್ಟ್ ಮಾಡಿದಾದಮೇಲೆ ಅದು ಪೇಸ್ಟ್ ಆಗಿರುತ್ತೆ, ಓಪನ್ ಆಗಲ್ಲ. ಕೆಲವ್ರು ಕೇಳ್ತಾರೆ ಪೇಸ್ಟ್ ಮಾಡಿದಾದ್ಮೇಲೆ ಅದು ಓಪನ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ನಾವು ಫ್ಯಾಬ್ರಿಕ್ ಗಮ್ಮು ನೀಟಾಗಿ ಪೇಸ್ಟ್ ಆಗಿರುತ್ತೆ. ಏನು ಅಂತಂದರೆ ನಾವು ಐರನ್ ಮಾಡಬೇಕಾದ್ರೆ ನೀಟಾಗಿ ಐರನ್ ಮಾಡಿದ್ರೆ ಅದು ಓಪನ್ ಆಗಲ್ಲ. ನಾವು ಎಡ್ಜಲ್ಲೇ ಕೊಟ್ಬಿಟ್ಟು ನಾವೇನಾದರೂ ಸ್ವಲ್ಪ ಒಳಗಡೆ ಗಮ್ ಹಾಕ್ಬಿಟ್ಟು ಐರನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ನೋಡಿ ಈ ಥರ ಗಮ್ ಹಾಕಿ ನಾವು ಕೊನೆಯಲ್ಲಿ ಬಟ್ಟೆನ ಕಟ್ ಮಾಡಿದ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.